ಅಸ್ಸಲಾಮು ಅಲೈಕುಮ್. ತಮಗೆಲ್ಲರಿಗೂ ಮೊದಲನಾಗಿ ನಾವು ಸಿರ್ವಾರ್ ಸಮಸ್ತ ಮುಸ್ಲಿಮ್ಸ್ ಬಾಂಧವರ ಪರವಾಗಿ ಹೇಳೋದೇನೆಂದರೆ, ಪ್ರತಿ ವರ್ಷದಂತೆ ಈ ವರ್ಷವೂ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುವುದು ನಮ್ಮ ಹಿರಿಯರು, ನಮ್ಮ ಗುರುಗಳು ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮದಿನದ ಅಂಗವಾಗಿ ನಾವೇನು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದಕ್ಕೆಲ್ಲ ತಾವೆಲ್ಲ ಇಲ್ಲಿ ಬಂದಿದ್ದೀರಿ. ಇಂದು ನಮ್ಮ ಈ ಪತ್ರಿಕಾಗೋಷ್ಠಿಗೆ ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿ ಆಗಮಿಸಿರುವ ಎಲ್ಲ ಪತ್ರಿಕಾ ಮಿತ್ರರಿಗೂ ಮತ್ತು ಸಿರ್ವಾರ್ನ ಎಲ್ಲ ನಾಯಕರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಿಮಗೆಲ್ಲರಿಗೂ ತಿಳಿದಿರುವಂತೆ ಸಿರ್ವಾರ್ ಸಮಸ್ತ ಮುಸ್ಲಿಮ್ಸ್ ಬಾಂಧವರು ವತಿಯಿಂದ ಪ್ರತಿ ವರ್ಷ ಮಾನವೀಯ ಸೇವಾ ಕಾರ್ಯಗಳನ್ನು ಆಯೋಜಿಸಲಾಗುತ್ತದೆ. ಈ ವರ್ಷ ನಮ್ಮೆಲ್ಲರ ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ 1501ನೇ ಜನ್ಮ ಜಯಂತಿ ಅತ್ಯಂತ ವಿಶೇಷವಾಗಿದೆ. ಈ ಶುಭ ಸಂದರ್ಭದಲ್ಲಿ ನಾವು 2 ಪ್ರಮುಖ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಒಂದನೇದಾಗಿ ಭವ್ಯ ಈದ್ ಮಿಲಾದ್ ಮೆರವಣಿಗೆ ದಿನಾಂಕ 26/8/2026 ಬೆಳಗ್ಗೆ 7 ಗಂಟೆಯಿಂದ ಮೆರವಣಿಗೆ ನೂರಾನಿ ಮಸೀದಿ ಮೂಲಕ ಸಿರ್ವಾರ್ ಮುಖ್ಯ ರಸ್ತೆಯ ಮೂಲಕ ಪ್ರಾರಂಭವಾಗಿದ್ದು, ದೇವದುರ್ಗ ಕ್ರಾಸ್ ರಸ್ತೆಯ ಮುಖಾಂತರ ಮತ್ತು ದೇವದುರ್ಗ ಕ್ರಾಸ್ನಿಂದ ಬಸ್ ನಿಲ್ದಾಣದವರೆಗೆ ಹಾಗೂ ಬಸ್ ನಿಲ್ದಾಣದಿಂದ ಮತ್ತೆ ನೂರಾನಿ ಮಸೀದಿಗೆ ವಾಪಸ್ ಬರ್ತಕ್ಕಂಥ ನಮ್ಮ ಈ ಕಾರ್ಯಕ್ರಮವೊಂದು. ಈ ಮೆರವಣಿಗೆಯಲ್ಲಿ MG ಕಾಲೋನಿ ಅಂದರೆ ಮಹಾತ್ಮ ಗಾಂಧಿ ಕಾಲೋನಿಯ ಪುಟ್ಟ ಮಕ್ಕಳು ಸುಂದರವಾದ ಮೆಕ್ಕಾ ಮದೀನಾ ಮಾದರಿಗಳನ್ನು ಹಾಗೂ ಧ್ವನಿವರ್ಧಕಗಳನ್ನು ನಾತ್ ಹಾಡುತ್ತಾ ಬರಲಿದ್ದಾರೆ. ಅದೇ ರೀತಿ ಫಾತಿಮಾ ಮಸೀದಿ, ದೇವದುರ್ಗ ಕ್ರಾಸ್ ಮತ್ತು ವಿಜಯನಗರ ಕಾಲೋನಿಯ ಮಕ್ಕಳು ಸಹ ನಮ್ಮ ಈ ಮೆರವಣಿಗೆಯಲ್ಲಿ ಸೇರಿಕೊಳ್ಳುತ್ತಿದ್ದಾರೆ. ಇದಾದ ನಂತರ ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ರಕ್ತದಾನ ಶಿಬಿರ ಮಾಡಿದ್ದೀವಿ. ಈ ರಕ್ತದಾನ ಶಿಬಿರವನ್ನು ಡಾಕ್ಟರ್ ಅಜ್ಮೀರ್ ಪಾಷಾ ನವಲ್ಕಲ್ ಅವರ ಆಸ್ಪತ್ರೆ ಕೇರ್ ಆ್ಯಂಡ್ ಕ್ಯೂರ್ ಆಸ್ಪತ್ರೆಯಲ್ಲಿ, ಅಂದರೆ ಊಟದ ವ್ಯವಸ್ಥೆ ಆದ ನಂತರ ಈ ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಮಾನ್ವಿ ಕ್ರಾಸ್ ಹತ್ತಿರ ಅವರ ಒಂದು ಅಡ್ರೆಸ್. ಮೆರವಣಿಗೆ ನಂತರ ಮಸೀದಿಗೆ ವಾಪಸ್ ಬಂದ ನಂತರ ಅಲ್ಲಿಯೇ ಎಲ್ಲರಿಗೂ ಊಟದ ವ್ಯವಸ್ಥೆ ಇರುತ್ತದೆ. ಊಟ ಆದ ನಂತರ ಬೃಹತ್ ರಕ್ತದಾನ ಶಿಬಿರದಲ್ಲಿ ಎಲ್ಲರೂ ಪಾಲ್ಗೊಳ್ತಾರೆ. ಅದೇ ರೀತಿಯಾಗಿ ನಾವೇ ಅಂಬೋದಿಲ್ಲ, ಸಿರ್ವಾರಿನ ಸಮಸ್ಯೆ ಕೂಡ ನಮ್ಮ ಪೈಗಂಬರವರಾದಂತಹ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಪೈಗಂಬರವರ ಜನ್ಮ ದಿನಾಚರಣೆ ಪ್ರಯುಕ್ತವಾಗಿ 1501ನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಮ್ಮ ಇಡೀ ಸಿರ್ವಾರ್ ಪಟ್ಟಣದ ಸಮಸ್ತ ಮುಸ್ಲಿಂ ಬಾಂಧವರು ಇಂದು ತಮ್ಮಲ್ಲಿ ಪತ್ರಿಕಾಗೋಷ್ಠಿ ಮಾಡುವುದು ಉದ್ದೇಶ ಏನಪ್ಪ ಅಂತಂದರೆ, ಈ ವರ್ಷ ಏನಪ್ಪ ಅಂತಂದರೆ ನಾವೆಲ್ಲರೂ ಸೇರಿ ಮುಸ್ಲಿಂ ಬಾಂಧವರೆಲ್ಲ ಪಟ್ಟಣದಲ್ಲಿ ಸೇರಿ ಎಲ್ಲ ಮುಖಂಡರಾಗಿರ್ಬೋದು, ಯುವಕರಾಗಿರ್ಬೋದು, ನಮ್ಮ ಎಲ್ಲ ಸಾರ್ವಜನಿಕರ ಎಲ್ಲ ನಮ್ಮ ಮುಸ್ಲಿಂ ಬಾಂಧವರು ವತಿಯಿಂದ 26ನೇ ತಾರೀಕು ಮುಂಜಾನೆ 6 ಗಂಟೆ ನಮಾಜಿನ ನಂತರ ನೂರಾನಿ ಒಂದು ಮಸೀದಿ ಮುಂಭಾಗದಲ್ಲಿ ಎಲ್ಲರೂ ಸಿರ್ವಾರ್ ಪಟ್ಟಣದ ಎಲ್ಲ ಸಮಸ್ತ ಮುಸ್ಲಿಂ ಬಾಂಧವರು ಅಲ್ಲಿ ಸೇರಿ ಮತ್ತು ಮಕ್ಕಾ ಮತ್ತು ಮದೀನಾ ಒಂದು ಶಬ್ದಚಿತ್ರಗಳ ಮೂಲಕ ಬಸವ ಸರ್ಕಲ್ನಿಂದ ಹಿಡ್ಕೊಂಡು ಮತ್ತು ಬಸ್ ಸ್ಟ್ಯಾಂಡ್ ತನಕ ಬಂದು ಮತ್ತೆ ಪುನಃ ನೂರಾನಿ ಮಸೀದಿಯಲ್ಲಿ ನಾವು ಮೆರವಣಿಗೆ ಮುಖಾಂತರ ಅಲ್ಲಿ ಎಲ್ಲ ಚಿಕ್ಕ ಪುಟಾಣಿಗಳು ಮತ್ತು ಪುಟಾಣಿ ಮಕ್ಕಳು ಮತ್ತು ಎಲ್ಲ ನಮ್ಮ ಮುಸ್ಲಿಂ ಬಾಂಧವರಲ್ಲಿ ಬಂದು ಕೇಸಿ ಆ ಒಂದು ಮೆರವಣಿಗೆಯನ್ನು ಅಲ್ಲಿ ನಾವು ಏನಪ್ಪ ಮುಕ್ತಾಯಗೊಳಿಸ್ತೀವಿ. ಅದಾದ ನಂತರ ಮಸೀದಿಯಲ್ಲಿ ನೂರಾನಿ ಮಸೀದಿಯಲ್ಲಿ ಊಟದ ಒಂದು ಕಾರ್ಯಕ್ರಮ ಇರ್ತದೆ. ಅದಾದ ನಂತರ ಮತ್ತೆ MG ಕಾಲೋನಿಯಿಂದ ಮಕ್ಕಾ ಮತ್ತು ಮದೀನಾ ಶಬ್ದಚಿತ್ರಗಳು ಅಲ್ಲಿಂದ ಒಂದು ಮೆರವಣಿಗೆ ಮುಖಾಂತರ ಬಂದಿರ್ತದೆ. ಮತ್ತು ಅವರು ವಾಪಸ್ ಅಲ್ಲಿಗೆ ತಲುಪಿ ಅಲ್ಲಿ ಒಂದು ಸಣ್ಣ ಒಂದು ಕಾರ್ಯಕ್ರಮ ಏನು ಮಾಡಿಕೊಳ್ಬೇಕೆಂಬುದು ಇದೆ ಏನು ಸರ್. ಅದಾದ ನಂತರ ನಾವು ಪ್ರತಿ ವರ್ಷವೂ ಬ್ಲಡ್ ಡೊನೇಷನ್ ಮಾಡ್ತಾಯಿದ್ದೀವಿ. ಈ ವರ್ಷವೂ ಕೂಡ ರಕ್ತದಾನ ನಾವೆಲ್ಲ ಮುಸ್ಲಿಂ ಬಾಂಧವರ ವತಿಯಿಂದ ಅಜ್ಮೀರ್ ಡಾಕ್ಟರ್ ಅಂಥೇಳಿ ಕೇರ್ ಆ್ಯಂಡ್ ಕ್ಯೂರ್ ಒಂದು ಹಾಸ್ಪಿಟ್ಲಲ್ಲಿ ಆಯೋಜನೆ ಮಾಡಿದ್ದಾರೆ ನಮ್ಮೆಲ್ಲ ಮುಸ್ಲಿಂ ಬಾಂಧವರು. ಮುಸ್ಲಿಂ ಬಾಂಧವರು ಅಷ್ಟೇ ಅಲ್ಲ, ಯಾರಾದರೂ ಎಲ್ಲ ಸರ್ವಧರ್ಮದವರು ಯಾರಾದರೂ ವಾಲಂಟ್ರಿಯಾಗಿ ಬಂದು ಅಲ್ಲಿ ರಕ್ತದಾನ ನೀಡಬಹುದು. ಎಲ್ಲರಿಗೂ ಸ್ವಾಗತ ಇದೆ. ಈ ವರ್ಷ ಕೂಡ ಹೆಚ್ಚಿನ ಒಂದು ರಕ್ತದಾನವನ್ನು ನೀಡಿ
ಇಡೀ ಮನುಕುಲಕ್ಕೆ ಒಂದು ಸಹಾಯ ಆಗುವಂಥದ್ದು. ರಕ್ತದಾನ ಮಾಡುವುದರಿಂದ ಒಂದು ಜೀವ ಉಳಿಸುವಂತಹ ಕಾರ್ಯ ಎಲ್ಲರಲ್ಲಿಂದ ಆಗಬೇಕು. ಈ ಒಂದು ಸಲ ಹೆಚ್ಚಿಗೆ ರೀತಿಯಲ್ಲಿ ಯುವಕರು ಬಂದು ಇದನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ನಾನು ಈ ಪತ್ರಿಕಾದ ಮಾಧ್ಯಮದ ಮುಖಾಂತರ ನಮ್ಮ ಇಲ್ಲಿ ಸಿರವಾರ ಸಮಸ್ತ ಮುಸ್ಲಿಂ ಬಾಂಧವರಿಗೂ ಮತ್ತು ಎಲ್ಲ ಧರ್ಮದ ಒಂದು ಮುಖಂಡರಿಗೂ ಕೂಡ ನಾನು ಮತ್ತು ಸಾರ್ವಜನಿಕರಿಗೂ ಕೂಡ ನಾನು ವಿನಂತಿಸ್ಕೊಳ್ತೀನಿ.